ಡಿಕೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಮಹಿಳಾ ಕೋಟಾದ ಅಡಿಯಲ್ಲಿ ಒಂದು ಸ್ಥಾನಕ್ಕಾಗಿ ಲಾಬಿ ಅಂತೂ ವಿಪರೀತವಾಗಿದೆ. ಇನ್ಫ್ಯಾಕ್ಟ್ ತುಂಬಾ ಜನ ಸಿಎಂ ಡಿಕೆಶಿಯನ್ನ ಅನ್ನಪೂರ್ಣ ತುಕಾರಾಂ ಅವರು ಭೇಟಿಯಾಗಿದ್ದಾರೆ. ತುಕಾರಾಂ ಅವರ ಪತ್ನಿ ಸಚಿವ ಸ್ಥಾನವನ್ನ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ನಾನು ಕೂಡ ರೇಸ್ನಲ್ಲಿದ್ದೀನಿ ಅಂತ. ಇಷ್ಟು ದಿನ ಅವ್ರ ಹೆಸರು ಇರಲಿಲ್ಲ. ಜೋರಾಗಿ ಓಡಾಡ್ತಾ ಇದ್ದಂತಹ ಒಂದು 4 ಹೆಸರುಗಳ ಮಧ್ಯೆ ಈಗ ಇವರು ಕೂಡ ರೇಸ್ನಲ್ಲಿ ಇರೋ ರೀತಿಯಲ್ಲಿ ಆಗಿದೆ. ಫೈನಲಿ ಒಂದು ಕಾಲ್ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಸದ್ಯಕ್ಕೆ ಮಹಿಳೆಯ ದಿಕ್ಕು ಇಲ್ಲದ ಸಂಪುಟ ಅಂತ ಹೇಳಿ ಕುಖ್ಯಾತಿಗೆ ಗುರಿ ಆಗ್ತಾ ಇದೆ ಸಂಪುಟ. ಸ್ಥಾನ ಖಾಲಿ ಇದೆ ಮೇಡಮ್. ಅದು ಮಹಿಳೆಯರಿಗೆ ಕೊಟ್ಟಿರೋ ಸ್ಥಾನ, ಮಹಿಳೆಯರೊಬ್ಬರು ಕೂಡ ಇಲ್ಲ. ನೀವು ಆಕಾಂಕ್ಷಿನ ಡಿ.ಕೆ. ಶಿವಕುಮಾರ್ ಜೊತೆ ಏನು ಚರ್ಚೆ ಮಾಡಿದ್ರಿ ಮೇಡಮ್? ಹೌದು, ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಈಗ ನಮಗೆ ಮೊದಲೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಂ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ನಮ್ಮ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ವಿ. ಈ ಒಂದು ಸ್ಥಾನ ಖಾಲಿ ಇದೆ, ಸಿಗೋ ಇದಿದೆಯಾ ಮೇಡಮ್ ನಿಮ್ಗೆ? ಯಾಕಂದ್ರೆ ಅಲ್ಲ, ಮನವಿ ಮಾಡ್ಕೊಂಡಿದ್ವಿ, ಇದು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರ ಮೇಡಮ್? ಹೌದು, ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡ್ಕೊಂಡಿದ್ವಿ. ಮೇಡಮ್ ನ್ಯಾಯ ಕೊಡುವ ಭರವಸೆ ಇದೆ. ಮಹಿಳಾ ಕೋಟಾ ಕೊಟ್ಟಿರುವಂತಹದ್ದು ಕುರುಬಾ ಅಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಏನಾದರೂ ವ್ಯಕ್ತಪಡಿಸಿದ್ರೆ? ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟಾ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ.